ಹಂಗಂತ ತೊಡ್ಕೊಂಡ್ಬಿಟ್ರಲ್ಲಣ್ಣ. ಸೀಟ್ ಬೆಲ್ಟ್ ಹಾಕೊಂಡು ಸುಂಕದ ಕಟ್ಟೆ ಇದ್ದಾರೆ ಅಣ್ಣ. ಅಲ್ಲ ಗೊತ್ತಾಯ್ತು. ಆ ಸುಂಕದ ಕಟ್ಟೆ ಹತ್ರ ನಮ್ದೊಂದು ಹಳೆ ಮನೆ ಇದೆ ಅಣ್ಣ. ಅಲ್ಲಿ ಏನಾಗಿತ್ತು ಅಂದ್ರೆ ಹಳೆ ಕಾಲದ ನಿಧಿಗಳೆಲ್ಲ ಇಟ್ಟಿರ್ತಾರಂತಲ್ಲ ಕೆಳಗಡೆ ಭೂಮಿಯಲ್ಲಿ. ಅದು ಯಾರಿಗೆ ಗೊತ್ತು? ಅದು ಯಾರಿಗೆ ಗೊತ್ತು? ಅದು ಇಟ್ಟಿರ್ತಾರಂತಲ್ಲ ಅಣ್ಣ. ಅದಕ್ಕೆ ಅದು ಹೇಳಕ್ಕಾಗಲ್ಲ. ಸಾಲಕ್ಕೆ ಇನ್ನೊಂದು ಸಿಕ್ಕರು ಅದು ಯಶಸ್ವಿ ಆಗಲ್ವಂತೆ. ಅದು ಯಾರ ಹೆಸರು ಬಲಕ್ಕೆ ಬಂದ್ರೆ ಅದಾಗುತ್ತೆ, ಇಲ್ಲ ಅಂತಂದ್ರೆ ಸರ್ವನಾಶ. ಹೌದಾ? ಅದೇ ಈಗ ನಮ್ಮ ಒಬ್ಬ ಮಾಂತ್ರಿಕ ಮಾಡೋನು ಏನ್ ಹೇಳಿದ, ಮಾಂತ್ರಿಕ ಗೀಂತ್ರಿಕ ಅವೆಲ್ಲ ಸುಳ್ರಿ. ನನ್ನ ಪ್ರಕಾರ ಸುಳ್ಳೆ. ಆಗ ನಮ್ಮಲ್ಲೇ ಉತ್ತ ಇತ್ತು. ಉತ್ತದಲ್ಲಿ ಈಗ 7 ಆಂಡೆ ಐತೆ ಅಂತ ಹೇಳಿದ್ರು. 7 ಆಂಡೆನ ತೆಗಿಯಕ್ಕೆ 7 ಸರ್ಪ ಇತ್ತು. 7 ಸರ್ಪ 7 ಸರ್ಪನ ತೆಗಿಯಕ್ಕೆ ಆಗಲ್ಲ ನಮ್ಮನೇಲೆ. ನಿಮ್ಮನೇಲೆ 7 ಸರ್ಪ ಕಾವಲು ತೆಗಿಯಕ್ಕೆ ಆಗಲಿಲ್ಲ. ಅದು ಈಗ ಏನಾಗಿದೆ ಅಂದ್ರೆ ಅಣ್ಣ, ಅವನು ನಿನ್ನೆ ಭಾನುವಾರ ಇತ್ತಲ್ವಾ, ನಿನ್ನೆ ಭಾನುವಾರ ನಮ್ಮ ಮಾಂತ್ರಿಕ ಅವನು ಏನ್ ಹೇಳ್ದ, 3 ಐಟಮ್ ತಗೊಂಬನ್ನಿ. ಅವೆಲ್ಲ ಸುಳ್ಳು ಅಲ್ಲ, ಈಗ ಮಾಡ್ಬಿಟ್ಟಿದೀವಿ. ಹೇಳೋದ್ ಕೇಳಿ ನಾನು. 3 ಐಟಮ್ ತಗೊಂಬನ್ನಿ. ಆ 3 ಐಟಮ್ ನೀವು ತಗೊಂಬಂದ್ರೆ ಅದನ್ನ ಪೂಜೆಗೆ ಬಲಿ ಕೊಟ್ಬಿಟ್ಟು, ಅವೆಲ್ಲ ಸುಳ್ಳು. ಪೂಜೆಗೆ ಬಲಿ ಕೊಟ್ಬಿಟ್ಟು ಸ್ವಾಮಿ ನಾವೆಲ್ಲ ನಿಮ್ಗೆ ಎಷ್ಟು ವಯಸ್ಸು? ಅಲ್ಲ, ನಾನೊಂದ್ ನಿಮಿಷ ಹೇಳೋದ್ ಕೇಳಿ. ಪೂಜೆಗೆ ಬಲಿ ಕೊಟ್ಬಿಟ್ಟು ತೆಗಿಯೋಣ ಅಂತ ಹೇಳ್ದ. ಅದಕ್ಕೆ ನಿನ್ನೆ ನಾನು 3 ಐಟಮ್ ತಗೊಂಬಂದೆ. ಒಂದು ಕೋಳಿ, ಒಂದು ಮೇಕೆ, ಬಲಿ ಹಂಗೆಲ್ಲ ಕೊಡೋದು, ಒಂದು ಮನುಷ್ಯ. ಒಂದು ಮೇಕೆ, ಒಂದು ಬಳಿ, ಒಂದು ಮನುಷ್ಯ. ಸರಿನಾ? 3ನ್ನ ಕರ್ಕೊಂಬಂದಿದ್ವಿ ನಿನ್ನೆ. ಯಾರೋ ಒಬ್ಬನ ಕೂಲಿ ಅವನ್ನ ಕರ್ಕೊಂಬಂದು. ಈಗ 3 ಬಲಿ ಕೊಟ್ಬಿಟ್ಟಿದೀವಿ. ಈಗೇನಾಗಿದೆ ಅಂದ್ರೆ ಮನುಷ್ಯ ಹಿಂದೆ ಇದ್ದಾನೆ ಡಿಕ್ಕಿಯಲ್ಲಿ. ಅವನ್ನ ಇಲ್ಲೆಲ್ಲ ಊತ ಹಾಕ್ಬಿಟ್ಟು ಹೋಗೋಣ ಅಂತ ಕೇಳ್ತಾರ ನಿಮ್ಮನ್ನ. ಅದಕ್ಕೆ ಇಲ್ಲೆಲ್ಲಾರು ಗೊತ್ತಿರೋ ಜಾಗ ಇದ್ರೆ ಊತ ಹಾಕ್ಬಿಟ್ಟು ಹೋಗ್ಬಿಡೋಣ. ಅದಕ್ಕೆ ಹುಡುಕ್ತಾ ಡಿಕ್ಕಿಯಲ್ಲಿ ಇದ್ದಾನೆ. ಡಿಕ್ಕಿಯಲ್ಲಿ ಒಂದು ಕೋಳಿ, ಒಂದು ಮೇಕೆ, ಒಂದು ಮನುಷ್ಯ. 3 ಇದಾವೆ. ಕೋಳಿ ಮೇಕೆ ಬಿಡಿ, ಏನೋ ಒಂದ್ ಮಾಡ್ಬೋದು. ಮನುಷ್ಯನ ಎಲ್ಲಾರು ಊತ ಹಾಕ್ಬೇಕು. ನಾವು ಯಾರು ನೆನಪಿಗೆ ಸಿಗ್ತಾರ ಅಂತ ಕಾಯ್ತಾ ಇದ್ವಿ. ನನ್ಗೆ ಎಷ್ಟು ಕೊಡ್ತೀಯ? ನಿಮ್ಗೊಂದು 1000 ರೂಪಾಯಿ ಕೊಡ್ತೀನಿ ಬನ್ನಿ. 1000 ರೂಪಾಯಿ ಆಗಲ್ಲ. ಎಷ್ಟು ಕೊಡ್ಬೇಕಣ್ಣ? 3000 ಕೊಡು. 3000ನ ಜಾಗ ತೋರಿಸ್ತೀನಿ. ಎಲ್ಲ ಕಣ ಅಂತೀರಣ್ಣ? ನಾನು ತೋರಿಸ್ತೀನಿ ಬಾ. ಹೌದಾ? ವಿಮಲ್, ನಮ್ಮ ಭಾಷೆ ಕೇಸರಿ. 3000 ಕೊಡ್ತೀಯ? ನೋಡೋಣ, ಸ್ವಲ್ಪ ಕಮ್ಮಿ ಮಾಡ್ಕೊಳೋಣ. 3000 ಪಕ್ಕ. ಸರಿ, ಒಂದು 800 ರೂಪಾಯಿ ಮಾಡ್ಕೋ ಹೋಗ್ಲಿ ಬಾ. 3000. ಒಂದು 800 ರೂಪಾಯಿ ಮಾಡ್ಕೋ. ಇಲ್ಲ 3000 ಬರಾಬರಿ. 3000 ಸರಿ ಹೋಗ್ಲಿ. ಒಂದು 700 ರೂಪಾಯಿ ಮಾಡ್ಕೋಪ್ಪ ಫೈನಲ್ ಬಾ. 700 ರೂಪಾಯಿ ಮಾಡ್ಕೊಳ್ಳಿ ಫೈನಲ್. ಸುಮ್ಮನೆ ಇರ್ರಿ. ನಾನು ಹೇಳಿದ್ಮೇಲೆ ಒಂದೇ ಮಾತು. ಏನು? ಒಂದೇ ಮಾತು. ಎಷ್ಟು? 3000. ಸರಿ, 500 ರೂಪಾಯಿ ಮಾಡ್ಕೊಳ್ಳಿ ಫೈನಲ್. 500 ರೂಪಾಯಿ ಅಷ್ಟೇ ಬನ್ನಿ. ಏನಾಯ್ತು? 500 ರೂಪಾಯಿ ಕೊಡ್ತೀನಿ ಬನ್ನಿ. ಏನಾಯ್ತು? 500 500 3000. ಸರಿ, 400 ರೂಪಾಯಿ ಕೊಡ್ತೀನಿ ಬನ್ನಿ. 400 ರೂಪಾಯಿ ಫೈನಲ್ ಕೊಡ್ತೀನಿ ಬರೋಣ. ಏನ್ ತಲೆ ಕೆಡಿಸ್ಕೋಬೇಡ ನೀನು. ತಲೆ ಕೆಡಿಸ್ಕೋಬೇಡ. 3000 ಕೊಡು. ಅಲ್ಲಿ ಇದೈತೆ ಸ್ಮಶಾನನಾ? ಸ್ಮಶಾನದಲ್ಲಿ ಹಾಕ್ಬಿಡೋದಾ? ಅಲ್ಲಿ ಹಾಕ್ಬಿಡ. ಅಲ್ಲಿ ನಿಮ್ಗೆ ಗೊತ್ತಿರೋರು ಇದಾರೆ ಯಾರಾದ್ರು? ಗೊತ್ತಿರೋರು ಇದಾರಣ್ಣ? ಇಲ್ಲ ಅಲ್ಲಿ. ಹಿಂಗೆ ಆಗ್ತಾಗತ್ತೀಯ? ಹೆಂಗ್ ಹೋಗ್ಬೇಕು? ನೀವು ಸುಮ್ಮನೆ ಇದ್ದೀರಾ? ಹಿಂಗೆ ನೋಡಿ. ಈಗ ಇನ್ನೊಂದು ವಿಷಯ ಏನಂದ್ರೆ, ವಿಷಯ ನನಗೆ ಕರೆಕ್ಟಾಗಿ ಗೊತ್ತಾಗಬೇಕು. ಕೇಳಿ ಇವಾಗ ಮೇನ್ ಮ್ಯಾಟ್ರ್ ಏನು? ಮೇನ್ ಮ್ಯಾಟ್ರ್ ನನ್ಗೆ ಗೊತ್ತಾಗಬೇಕು. ಮನುಷ್ಯ ಡಿಕ್ಕಿಯಲ್ಲಿ ಇದ್ದಾನೆ, ಒಂದು ಮೇಕೆ ಡಿಕ್ಕಿಯಲ್ಲಿದೆ, ಒಂದು ಕೋಳಿ ಡಿಕ್ಕಿಯಲ್ಲಿದೆ. ಕೋಳಿ ಬೇಕಾದ್ರೆ ನೀವು ತಗೊಂಡೋಗಿ ಕೋಳಿ ಸಾರು ಮಾಡ್ಕೊಳ್ಳಿ. ಮಟನ್ ಬೇಕಾದ್ರೆ ನೀವು ಹೋಗಿ ಮೇಕೆ ತಗೊಂಡೋಗಿ ಮಟನ್ ಸಾರು ಮಾಡ್ಕೊಳ್ಳಿ. ಆ ಮನುಷ್ಯನ ಮಾತ್ರ ಇಲ್ಲೆಲ್ಲರೂ ಊತಾಕ್ಬೇಕು. ಹಂಗಂದ್ರೆ ಆ ಕಡೆ ಹೆಸರುಗಟ್ಟಿಗೆ ಹೋಗ್ಬೇಕು. ಇಲ್ಲೆಲ್ಲೂ ಆಗಲ್ಲ. ಬಾಡಿ ಒಂದ್ಸತಿ ನೋಡ್ತೀರಾ ಹಿಂದ್ಗಡೆ ಡಿಕ್ಕಿಯಲ್ಲಿ? ಫೋನಲ್ಲಿ ಇಲ್ಲ ಅಣ್ಣ. ಫೋನಲ್ಲಿ ಇಟ್ಕೊಂಡ್ರೆ ಆಮೇಲೆ ಯಾರು ನೋಡ್ಬಿಟ್ರೆ ಕಷ್ಟ ಆಗ್ಬಿಡ್ತದಲ್ಲ, ಅದಕ್ಕೆ. ಅಪ್ಪ ಇಲ್ಲೆಲ್ಲ ಹಂಗೆಲ್ಲ ಮಾಡಕ್ ಆಗಲ್ಲ. ಏನೋ ಮಾಡೋಣ, ಏನೋ ಒಂದ್ ಹೆಲ್ಪ್ ಮಾಡೋಣ. ಏನೋ ಆಗ್ಬಿಡ್ತದೆ. ಕೇಳಿಲಿ
ನನ್ ಮಾತು ಕೇಳು. ಹಾ ಹೆಸರು ಕಟ್ಟಿದ ಮುಂದಕ್ಕೆ ಹಾ ಬೇಜಾನ್ ಸ್ವಲ್ಪ ಹಳ್ಳ ಕೊಳ್ಳ ಅವೆ. ಹಾ ಹಳ್ಳ ಕೊಳ್ಳೋದಾಗೆ ಎತ್ತಿ ಹಾಕು. ಹೌದಾ ಆ ಕಡೆಗೆ ಹೋಗು. ಇಲ್ಲಂತರ ಎಲ್ಲಾಗಲ್ಲ. ಆದ್ರೂ ನಾವು ಸಿಗಾಕಿರ್ತೀವಿ. ಹೌದಾ ಅದು ಪಕ್ಕ. ಸ್ವಾಮೀಜಿಗೆ ಫೋನ್ ಮಾಡ್ಬಿಡ್ತೀನಿ. ಸ್ವಾಮೀಜಿ ನಮಸ್ತೆ ಸ್ವಾಮೀಜಿ. ಹಾ ಅದೇ ಒಬ್ರು ಸಿಕ್ಕಿದ್ದಾರೆ. ನಿಮ್ಮ ಹೆಸರಣ್ಣ? ನಾಗರಾಜು. ನಾಗರಾಜ್ ಅಂತೆ ಅವ್ರ ಹೆಸರು. ಅವರು ಹತ್ತಿದ ತಕ್ಷಣ ಏನು ಹೇಳ್ತಾವ್ರೆ, ತಗೊಂಡೋಗಿ ಊತಕನ ಬಿಡಿ ಅಂತ ಹೇಳ್ತಿದ್ದಾರೆ. ಏನು ಮಾಡೋದು ಇವಾಗ? ಸ್ಟೇಷನ್ ಕರ್ಕೊಂಬರ್ಲಾ? ಸರಿ 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 ಸರಿ. ನನಗೇನೋ ಗೊತ್ತಿದ್ದಂಗೆ ಇವರೇ ಮಾಡಿರ್ಬೇಕು ಅನ್ನಿಸ್ತೈತೆ ನನಗೆ. ಹಾಂ ಅದೇ ಇವ್ರಿಗೆಲ್ಲ ಎಲ್ಲ ಸ್ಪಾಟು ಗೊತ್ತು ಇವ್ರಿಗೆ. ಹಾಂ ಸರಿ ಸರಿ ಸರಿ. ಈಗ ಮತ್ತೆ ನಮ್ಮನ್ನು ಎಲ್ಲೆಲ್ಲ ನಾವು ಒಂದ್ ನಿಮಿಷ ಇರಿವೆ. ನಾವು ಪೊಲೀಸ್ ಇನ್ಸ್ಪೆಕ್ಟರ್. ನಾವು ಮೊನ್ನೆ ಒಬ್ಬ ಹುಡುಗನ್ ಏನ್ ಮಾಡ್ಬಿಟ್ಟವ್ರೆ ಸರ್. ಬರ್ತಾ ಇದೀನಿ ಸರ್, ಒಂದ್ 10 ನಿಮಿಷ ಬರ್ತೀನಿ ಸರ್, ಕರ್ಕೊಂಡ್ ಬರ್ತಾ ಇದೀನಿ. ಮೊನ್ನೆ ಒಬ್ಬನ್ ಏನ್ ಮಾಡ್ಬಿಟ್ಟವ್ರೆ ಮೊನ್ನೆ ಒಬ್ರು ಏನ್ ಮಾಡ್ಬಿಟ್ಟವ್ರೆ, ಇದೇ ತರ ಎಲ್ಲ ನಿಧಿ ಇದೆ ಅನ್ಬಿಟ್ಟು ಒಬ್ಬ ಹುಡುಗನ್ನ ಕರ್ಕೊಂಡ್ ಬಂದ್ಬಿಟ್ಟು ಅವನ ಮರ್ಡರ್ ಮಾಡ್ಬಿಟ್ಟು ಹೆಸರುಘಟ್ಟ ಹತ್ರ ಊತಾಕಿದ್ದಾರೆ. ಸರಿನಾ? ಈಗ ಯಾರ ಹೆಸರುಘಟ್ಟ ಹತ್ರ ಊತಾಕಿರೋದು ಅನ್ಬಿಟ್ಟು ನಾವು ಹುಡುಕ್ತಾ ಇದೀವಿ ಸುಮಾರು 1 ತಿಂಗಳಿಂದ. ಈಗ ನೀವು ನೋಡಿ, ನಾನು ಹೆಸರುಘಟ್ಟಲ್ಲಿ ನಿಮ್ಮನ್ನ ಎಲ್ಲಾರು ಅಳ್ದಲ್ಲಿ ತಳಿಸ್ತೀನಿ ಬನ್ನಿ, ಹಂಗೆ ಹಿಂಗೆ. ಹಂಗಂದ್ರೆ ನೀವೇ ಮಾಡಿರೋದ ಕೆಲಸ ಅದು? ನಾವು ಮಾಡುದು ಗಾರೆ ಕೆಲಸ. ನೀವ್ ಆವಾಗ್ಲೇ ಏನಂದ್ರಿ ನಡೀರಿ ಏನ್ ಬೇಕಾದ್ರೆ ಎಲ್ಲಾರು ಹೆಸರುಘಟ್ಟಲ್ಲಿ ಊತಾಕ್ತೀನಿ ಅಂತ ಹೇಳಿದ್ರಿ ತಾನೆ. ನಡೀರಿ ಇವಾಗ, ನಡೀರಿ ಸ್ಟೇಷನ್ಗೆ ಇವಾಗ. ಹೇಳ್ರಿ ಪಾಪ ಅಮಾಯಕ ಹುಡುಗನ ಬಲಿ ಮಾಡಿದಿರಲ್ರಿ ನೀವು. ನಾವು ಬಸ್ಸಿಗೆ ಹತ್ತಾ ಇದ್ದೆ. ಏನ್ ಬಸ್ಸಿಗೆ ಹತ್ತಾ ಇದ್ದೆ ನೀನು? ಬಸ್ಸಿಗೆ ಹತ್ಬಿಟ್ಟು ಹಂಗೆ ಹೆಸರುಘಟ್ಟಕ್ಕೆ ಹೋಗ್ಬಿಟ್ಟು ಆ ಹೆಣನ ಇದ್ ಮಾಡ್ಬಿಡೋಣ ಅಂತ ಪ್ಲಾನ್ ಮಾಡಿದ್ದ ನೀನು? ನಾವು ಡೈಲಿ ಕೆಲಸಕ್ಕೆ ಹೋಗೋರು ನಾವು. ಮತ್ತೆ ಹೆಸರುಘಟ್ಟಕ್ಕೆ ತಗೊಂಡೋಗಿ ಊತಾಕನ ಅಂತ ಏನಕ್ಕಂದ ನೀನು? ಹೆಸರುಘಟ್ಟಲ್ಲಿ ನೀನ್ ಮಾಡಿರೋದಕ್ಕನೇ ಹೇಳ್ತಾ ಇದೀಯ ನೀನು. ಸ್ವಾಮಿ ಹಿಂದೆ ಲಾಕಪ್ ತಗೋ, ಲಾಕ್ ಮಾಡೋಣ. ದಯವಿಟ್ಟು ನೋಡಿ, ಎದಕ್ಕೂ ನಮಗೂ ಏನ್ ಸಂಬಂಧ ಇಲ್ಲ. ನೀವೇ ಊತಾಕಿರೋದು ಹೆಣನ. ಹೆಂಗಂದ್ರೆ ನೀವು ಹೆಸರುಘಟ್ಟಲ್ಲಿ ಊತಾಕಿದ್ದೀನಿ ಅಂತ. ಸ್ವಾಮಿ ನಮ್ಗೆ ನೋಡಿ, ನಾವೆಲ್ಲ ಕಡೆಗೆ ಕೆಲಸ ಮಾಡ್ತೀವಿ. ಎಲ್ಲಾ ಕಡೆ ಕೆಲಸ ಮಾಡಿದ್ರ, ಅದೇ ಹೆಸರುಘಟ್ಟಲ್ಲೂ ಮಾಡಿದ್ರ, ಇನ್ನು ಎಲ್ಲೆಲ್ಲಿ ಊತಾಕಿದ್ದೀರಾ? ಮತ್ತೆ ಎಲ್ಲ ಕಡೆ ಕೆಲಸ ಮಾಡಿದೀನಿ ಅಂತ. ಅಯ್ಯೋ ಸ್ವಾಮಿ, ಬನ್ನಿ ಸ್ಟೇಷನ್ಗೆ ಅಷ್ಟೇ. ನಿಮ್ಗೆ ಬೇಳೆ ಸಿಗಲ್ಲ, ನಿಮ್ಗೆ ಸೀದಾ ಗಲ್ಲಿ ಶಿಕ್ಷೆನೆ ಹಾಕೋದು ನಿಮ್ಗೆ. ಏನ್ ತಮಾಷೆ ಆಡ್ತೀರಾ ನೀವು? ಅಯ್ಯೋ, ನಿಧಿ ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ ಅನ್ಬಿಟ್ಟು ಅಮಾಯಕ ಮಕ್ಕಳೆಲ್ಲ ಬಲಿ ಕೊಡ್ತೀರಾ ನೀವು. ನಾವೇನ್ ಮಾಡಿಲ್ಲ ಸ್ವಾಮಿ, ನಮ್ಗೆ ಗೊತ್ತೂ ಇಲ್ಲ. ಏನ್ ಗೊತ್ತಿಲ್ಲ? ನಡಿ ಸ್ಟೇಷನ್ ನಡಿ. ನಿನ್ಗೆ ಐತೆ ಇವತ್ತು, ಐತೆ ನಡಿ ಮಾರಿಯಪ್ಪ ಇವತ್ತು ನಿನ್ಗೆ. ಏನಪ್ಪ ಎತ್ಕೊಂಡು ಊತ ಹಾಕ್ಬಿಟ್ಟು ಸೈಲೆಂಟ್ ಆಗಿ ಕೂತಿದ್ಯಾ ನೋಡೋ ನೀನು. ನಾವು ನೋಡ್ರಿ ಅಮಾಯಕರ. ನಡಿ 3000 ಕೊಡು, ಹೆಸರುಘಟ್ಟಲ್ಲಿ ಊತಾಕ್ತೀನಿ ಅಂದ ಇಲ್ವಾ ನೀನು? ಊತಾಕ ರೆಡಿ ಆಗಿದೆಯಾ ಬಾಡಿನ? ದಯವಿಟ್ಟು ನನ್ನ ಗಿಡ ಸೀನೆ ಇಲ್ಲ. ಇನ್ನು ಎಲ್ಲೆಲ್ಲಿ ಊತಾಕಿದೆ ಹೇಳು ಬಾಡಿಗಳನ್ನ. ಹೆಸರುಘಟ್ಟಲ್ಲಿ, ಆಮೇಲೆ ಇನ್ನೆಲ್ಲಿ ಎಲ್ಲಿ ಹೇಳಿದಿವ್ರು? ಎಲ್ಲ ಸ್ಮಶಾನ ಅಂದ್ರಲ್ಲ, ಎಲ್ಲದು? ಇಲ್ಲೆಲ್ಲ ಒಳಗಡೆ ಹೇಳಿದ್ರು. ನಡೀರಿ, ಅಲ್ಲಿ ಸ್ಮಶಾನದಲ್ಲಿ ಎಷ್ಟಿದೆ ಬಾಡಿ ಹೇಳ್ರಿ ಸ್ವಾಮಿ. ಇಲ್ಲಿ ಸ್ಮಶಾನ ಇಲ್ಲಿ ಐತೆ ಅಂತ ಹೇಳಿದೆ ನಾನು ಅಷ್ಟೇ. ಅದಕ್ಕೆ ನಮ್ಗೆ ಸಮಾಧಾನ ಇಲ್ಲ. ನಡೀರಿ ಆಯ್ತು, ನಡೀರಿ. ಮುಗೀತು ನಿಮ್ ಕತೆ ಇವತ್ತು ಅಷ್ಟೇ. ಚಾಪ್ಟರ್ ಕ್ಲೋಸ್. ನಿಮ್ದು ಏನಂದ್ರೆ ಹೆಸರು? ನಿಮ್ದು ಏನಂದ್ರೆ ಹೆಸರು? ಏನ್ ಸರ್? ನಾಗರಾಜ್ ಒಂದು ಚಾರ್ಜ್ ಶೀಟ್ ಬರಿಯಪ್ಪ. FIR ಹಾಕು, ಫುಲ್ ಆಗಿ FIR ಹಾಕಿ ಇವ್ರಿಗೆ. ಏರಿಯಾದಲ್ಲೆಲ್ಲ ನಿಮ್ದೆ ತಾನೇ ವರ್ಕು. ಇಲ್ಲ ಏನ್ ಮಾಡಿದೀರ ಹೇಳಿ? ಚಾರ್ಜ್ ಶೀಟ್ ಬರೀ ಒಂದು ಇವ್ರ ಮೇಲೆ. ಸರ್ ನಾವು ಮಾಡೋದು ಗಾರಿ ಕೆಲಸ ಸರ್. ಮತ್ತೆ ಹೆಣ ಊತಕ್ಕೆ ಏನಕ್ಕೆ ಬಂದ್ರಿ ಇವಾಗ? ಅಲ್ಲ ಸರ್, ನೀವು ಕೇಳಿದ್ರಿ ಸ್ಮಶಾನ ಇಲ್ಲಿ ಐತೆ ಅಂತ ಹೇಳಿದೆ. ಸ್ಮಶಾನ ಅಲ್ಲ ನೀವ್ ಹೇಳಿದ್ದು, ಬಾಡಿ ಇದೆ ಹಿಂದೆ, ಇದಕ್ಕೆ ಊತಕನ ಅಂತ ಹೇಳಿದ್ರ ಇಲ್ವಾ? ಊತಕ ರೆಡಿ ಆಗಿದ್ದೀರಾ ನೀವು? ನೀವ್ ಹೇಳಿದ್ರಿ, ನಾನು ಕೇಳಿದೆ ಅಷ್ಟೇ. ಅದೇ ಇವಾಗ ಎಲ್ಲ ಊತಾಕಿದ್ದೀರಾ ಹೇಳಿ ಬಾಡಿಗಳನ್ನ? 3,000 ತಗೊಂಡ್ ನೀವು 3,000 ರೂಪಾಯಿ ಊತಾಕ್ಬಿಡ್ತೀರಾ? ಹಾಕ್ಬಿಡ್ತೀರಾ? ಬಿಟ್ಬಿಡಪ್ಪ. ಗಿಡ ಸೀನೆ ಇಲ್ಲ. ನಡಿ, ಆಗೋಯ್ತು ಇವತ್ತು ನಿನ್ಗ. ಇವತ್ತು ಮಾರಿ ಹಬ್ಬನೇ ಇವತ್ತು ನಿನ್. ನಡಿ. ಏನ್ ಮಟನ್ ಸಾರ ಚಿಕನ್ ಸಾರ? ಏನ್ ಮಾಡ್ತೇವೆ ಮಾಡಪ್ಪ. ನೀನೆ ತಿಂದಿ ಚಿಕನ್ ಸಾರ ಮಟನ್ ಸಾರ? ಅಲ್ಲ ರೀ, ನಾವು ಅಮಾಯಕರು.
ಯಾವ ಊರ್ಗ ಅಮಾಯಕರು ನೀವು? ಹೇಳಿ, ಇನ್ನು ಎಲ್ಲೆಲ್ಲಿ ಏನೇನು ಊತ ಹಾಕಿದ್ದೀರಾ? ಸ್ವಾಮಿ ನಾವು ಅಮಾಯಕರು, ದಯವಿಟ್ಟು ಕೇಳ್ತೀನಿ. ಈಗ ಏನ್ ಮಾಡ್ಬೇಕಂತೀರಾ? ಯಪ್ಪ ನಾನು ಕೆಲ್ಸಕ್ಕೆ ಹೋಗ್ಬೇಕು. ಹಾ, ಈಗ ಬಾಡಿನ ನನಗೇನಪ್ಪ ಗೊತ್ತು. ಅಲ್ಲಿ ಊಟ ಹಾಕಿರೋ ಬಾಡಿ ಏನ್ ಮಾಡೋಣ ಇವಾಗ? ಅವ್ರು ಸಾಕ್ಷಿ ಕೇಳ್ತವ್ರ, ಅವ್ರ ಅಪ್ಪ ಅಮ್ಮ ಅವ್ನು ಊಟ ಹಾಕಿರೋನ್ನ ಕರ್ಕೊಂಡ್ರೆ ನನ್ನ ಮಗನ ಸರಿಯಾಗಿ ಮಾಡ್ತೀವಿ ಅಂತವ್ರೆ. ಊರ್ ಜನ ಎಲ್ಲ ಕಾಯ್ತವ್ರೆ ಹೊಡಿಯಕ್ ನಿಮ್ಮನ್ನ. ಈಗ ಕರ್ಕೊಂಡೋಗಿ ಅಲ್ಲಿ ಬಿಡ್ತೀನಿ ಅಷ್ಟೇ. ಅವ್ರಿಗೆ ನಿನ್ ಸಮಾಧಾನ ಹೇಳ್ಕೊ. ಸ್ವಾಮಿ ನನ್ನ ಯಾಕಪ್ಪ ದೇವ್ರೆ, ನಮ್ಮ ಪಾಡಿಗೆ ನಾವು ಹೊಂಟಿದ್ದೆ, ಗಾಡಿನ ಕಾಯ್ತಾ ಇದ್ದೆ ನಾನು. ನಾನು ಇದಕ್ಕೆ ಹೋಗ್ಬೇಕು, ಯಶವಂತಪುರಕ್ಕೆ ಹೋಗೋಣ ಬಿಡು. ಅಲ್ಲೇ ಜೈಲ್ ಇದೆ ನಮ್ದು, ಸ್ಟೇಷನ್ ಅಲ್ಲೂ ಒಂದ್ ಇದೆ ಅಲ್ಲ. ಆಯ್ತಪ್ಪ, ನಿಮ್ಗೆ ಅಲ್ಲೇ ಯಶವಂತಪುರನೇ ಹೋಗ್ಬೇಕಾ ನಿನ್ಗೆ? ಅಲ್ಲೇ ಬಿಡಿಸ್ತೀನಿ ಬಿಡು. ಅಲ್ಲೇ ಆ ಜೈಲಲ್ಲೇ ಇದೀವಂತೆ. ಏನ್ ಯಶವಂತಪುರ ಸೆಂಟಿಮೆಂಟ್ ಜೈಲು? ಶಿವ ಇದೇನಪ್ಪ ಬೆಳಗ್ಗೆ ಯಪ್ಪ ಎತ್ತೈ ತೆಗೆದ್ರ ನಮ್ಮ ಪಾಡಿ ನಾವು ಓದ್ತೀವಪ್ಪ. ಮತ್ತೆ ಅಲ್ಲಿ ಹೆಣ ಏನ್ ಮಾಡೋದು? ಅಲ್ಲಿ ಊರ್ ಜನ ಎಲ್ಲ ಕಾಯ್ತವ್ರಲ್ಲ. ಸ್ವಾಮಿ ನಾನು ಎಲ್ಲೋ ತಪ್ಪಾಗಿ ಬಂದ್ಬಿಟ್ಟೆ, ತೆಗಿರಿ ಇದು. ಸರಿ, ಅವ್ರು ಹೇಳ್ಬಿಡಿ, ಸರ್ ನಾನು ಊತ ಹಾಕಿಲ್ಲ ಅಂತ ಹೇಳ್ಬಿಡಿ. ಇಲ್ಲ, ಊತ ಹಾಕಕ್ ರೆಡಿ ಆಗ್ಬಿಟ್ರಲ್ಲ ನೀವು ನಾಗರಾಜಣ್ಣ. ಯಪ್ಪ ನಮ್ಗಿದು ಬೇಕಾಗಿಲ್ಲಪ್ಪ. ಯಾಕೆ ನಾಗರಾಜಣ್ಣ ಹಂಗ್ ಮಾಡ್ತೀರಾ ನೀವು? ನಾಳೆ ಯಾರು ಬಂದು ಇದೇ ಹತ್ರ ಊತ ಹಾಕೋಣ ಬನ್ನಿ ಅಂದ್ರೆ ಕರ್ಕೊಂಡು ಹೋಗ್ಬಿಡ್ತೀರಾ? 3,000 ರೂಪಾಯಿಗೆ ಕರ್ಕೊಂಡು ಹೋಗ್ತೀರಾ ಇಲ್ವಾ? ಯಪ್ಪ ನನ್ನ ಬಿಟ್ಬಿಡು. ಕರ್ಕೊಂಡು ಹೋಗ್ತೀರಾ ಕರ್ಕೊಂಡು ಹೋಗಲ್ವಾ? ನಾವು ಗಾರೆ ಕೆಲಸ ಈಗ ಮಾಡಿ. ಒಂದ್ ನಿಮಿಷ ಇರಿ. ಈಗ ಯಾರೋ ಕಾರಲ್ಲಿ ಬಾಡಿ ಇದೆ, 3,000 ಕೊಡ್ತೀನಿ ಬಾ ಊತ ಹಾಕ್ಬಿಡೋಣ ಅಂದ್ರೆ ಹೋಯ್ತೀರಾ ಹೋಗಲ್ವಾ? ಓಲಪ್ಪ ತಪ್ಪಾಯ್ತು ಹೋಗಲ್ಲ. ತಪ್ಪಾಯ್ತು, ಹೋಗ್ಬಾರ್ದು. ಯಾರ ಹತ್ರ ಏನಾರು ಬಂದ್ರೆ ಸರಿ ಕರ್ಕೊಂಡು ಹೋಗ್ತೀನಿ ಅನ್ಬಿಟ್ಟು ಎಲ್ಲಿ ಕರ್ಕೊಂಡು ಹೋಗ್ಬೇಕು ಗೊತ್ತಾ? ಸೀದಾ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ಬೇಕು. ಅರ್ಥ ಆಯ್ತಾ? ಕರ್ಕೊಂಡು ಹೋಗ್ತೀರ ತಾನೆ ಪೊಲೀಸ್ ಸ್ಟೇಷನ್ಗೆ. ಆಮೇಲೆ ಹೆಸರು ಕಟ್ಟಾಗ ಹೋಗ ನಡಿ, ಅಲ್ಲಿ ಎಲ್ಲಾರು ಅಲ್ದಲ್ಲಿ ಹಾಕ್ಬಿಡೋಣ ಅಂತ ಹೇಳೋದಲ್ಲ. ಸರಿ, ಏನಂತ ಹೇಳ್ಬೇಕು? ನನಗೆ ಎದಕ್ಕೋ ನನಗೂ ಸರಿ, ಸಾಹೇಬ್ರಿಗೆ ಹೇಳ್ಬಿಡಿ. ಯಪ್ಪ ನಾವು ಡೈಲಿ ನೋಡಿ ಡೈಲಿ ಗಾರಿ ಕೆಲಸ ಮಾಡೋರು ನಾವು. ಮತ್ತೆ ವಿಮಾನ ಏನಕ್ಕೆ ಹಾಕೊಂತೀರಾ? ಬಾಯೆಲ್ಲ ಸೆಂಟ್ಸ್ ಮೇಲೆ ಹೊಡಿತೈತೆ. ಬೆಳೆ ಕುಡ್ಬಿಟ್ಟಿದ್ದೀರಾ? ಎಣ್ಣೆ ಹೊಡೆದ್ರೆ ಕೆಲಸ ಆಗೋದಾ? ಇಲ್ಲಾಂದ್ರೆ ಬಾಡಿ ಸ್ಟ್ಯಾಂಡರ್ಡ್ ಇರಲ್ಲ, ಹಿಂಗೆ ಶೇಕ್ ಆಗ್ತಾ ಇರ್ತದೆ. ಹೌದಾ? ಇಲ್ಲ ಹೊಡಿತೀವಿ, ಇಲ್ಲ ಅಂತ ಹೊಡಿತೀವಿ. ಹೇಳಿ. ಗುಡ್ ಮಾರ್ನಿಂಗ್ ಸರ್ ಹೇಳಿ. ಹಲೋ, ಗುಡ್ ಮಾರ್ನಿಂಗ್ ಸರ್ ಅನ್ನಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್ ಹೇಳಿ. ಗುಡ್ ಮಾರ್ನಿಂಗ್ ಸರ್. ಸರ್ ಎವಡೆ ಹೇಳಿ. ಎವಡೆ ಜೋರಾಗಿ ಮಾತಾಡ್ಬೇಕು. ಎವಡೆ ಸಾವು ಪಟ್ಟಿಲ್ಲ. ಸಾವು ಪಟ್ಟಿಲ್ಲ. ನಕ್ಕೆ ಮಸಾಸ. ಜೋರಾಗಿ ಹೇಳ್ಬೇಕು. ನೀವು ನಗ್ತಾ ಇದ್ರ ಅವ್ರು ನೀವೇ ಮಾಡಿರೋದು ಅನ್ಕೊಂತಾರೆ. ಎವಡೆ ಸಾವು ಪಟ್ಟಾಸು. ಎಕಡೆ ಮಸಿಲ್ಲ. ಮಸಾಲೆ ಸೆ ನಾಗರಾಜು ಸೆ ಗಾರೆ ಕೆಲಸ. ಪ್ಲಾಸ್ಟಿಂಗು ಮೋಲ್ಡಿಂಗು ಏನ್ ಹೇಳ್ತಾ ಇದ್ದೀರಾ? ತೆಗಿಯಪ್ಪ. ಪ್ಲಾಸ್ಟಿಂಗು ಮಸಾಲೆ ಸೆ ಸರಿನಾ? ಓಕೆನಾ? ಸಾವುಕು ಬರ್ನಿಂಗು ಸಾವುಕ್ ಬರ್ತೀರಾ? ಇಲ್ಲೇ ಬರ್ನಿಂಗ್ ಇಲ್ಲೇ ಮುಂದ್ಗಡೆ ಐತಿ. ಬರ್ನಿಂಗ್ ಅಲ್ಲಪ್ಪ, ಅಲ್ಲಿ ಸಾವು ಆಗಿದೆ ಅಲ್ವಾ? ಸಾವು ಅದು ನಾನ್ ಮಾಡಿಲ್ಲ ಅಂತ ಹೇಳ್ಬೇಕು. ನಮ್ಗೆ ಅದಕ್ಕೆ ಏನಪ್ಪ ಗೊತ್ತು. ನಾನು ಬಸ್ ಸ್ಟ್ಯಾಂಡ್ ಆಗಿ ನಿಂತ್ಕೊಂಡಿದ್ದೆ. ನಾನು ಬಸ್ ಕಾಯ್ಕೊಂಡ್ರೆ ನಿಂತ್ಕೊಂಡಿದ್ದೆ. ಯಶವಂತಪುರ ಬಸ್ಸಿಗೆ ನಾನು ಹೋಗ್ಬೇಕು ಅಷ್ಟೇ. ಸಾವು ಬರಗಾಸ ಅಸೆಲೇಸ ಅಂತೇಳಿ. ಅಸೆಲೇಸ ಅಪ್ಪ ನಿಂತ. ನಾನೀಗ ಹಿಂಗೆ ಹೋಗ್ತೀನಿ. ಹಿಂಗ ಹೋಯ್ತೀರಾ? ಬಸ್ ಕಾಸಿದ್ಯಾ? ಕೊಡು ನೋಡಿ ಇಲ್ಲಿ. ಥ್ಯಾಂಕ್ಸಪ್ಪ.
ಜ್ಞಾತ್ಮ ಇಲ್ಲಿ ಹೇಳೋದ್ ಕೇಳಿಲೆ, ನಾವು ಇಲ್ಲಿ ನೋಡಿ, ಇಲ್ಲಿ ನಾವು ಇಷ್ಟೊತ್ತು ಮಾಡಿದ್ದು ತಮಾಷೆ. ನಿಮ್ಮನ್ನೆಲ್ಲೂ ಕರ್ಕೊಂಡು ಹೋಗಲ್ಲ, ಸರಿನಾ? ಇಲ್ಲಿ ನೋಡಿ, ಇಲ್ಲಿ ಕ್ಯಾಮ್ರಾ ಇದೆ, ಸರಿನಾ? ನಾವ್ ಇಷ್ಟೊತ್ತು ಮಾಡಿದ್ದು ತಮಾಷೆ ಕಾಮಿಡಿ ಪ್ರೋಗ್ರಾಮ್. ದಯವಿಟ್ಟು ಗುರ್ತು ಪರಿಚಯ ಗುರ್ತು ಬರ್ತೀಯ. ಇಲ್ಲದೇ ಇರೋರು ಕಾರು ಹತ್ಬೇಡಿ, ಬಸ್ಸಲ್ಲಿ, ಆಟೋದಲ್ಲಿ, ಟ್ಯಾಕ್ಸಿಯಲ್ಲಿ ಮಾತ್ರ ಹೋಗಿ, ಹುಷಾರಾಗಿರಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಎಲ್ಲಾರು ನೋಡಿ, ಹುಷಾರಾಗಿ. ಯಾರ್ಯಾರು ಬಾಡಿ ತಗೊಂಬಂದ್ರೆ ಹೇಳಿ, ಯಾರು ಬಾಡಿ ತಗೊಂಬಂದ್ರೆ ಊತಾಕಣ ಅಂದ್ರೆ ಹೋಗ್ಬೇಡಿ. ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮೇಶನ್ ಕೊಡಿ. ಹೌದು, ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮೇಶನ್ ಕೊಡಿ. ನೀವ್ ಹೇಳಿ, ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮೇಶನ್ ಕೊಡಿ. ಅಲ್ಲ ರೀ, ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮೇಶನ್ ಕೊಡಿ ಅನ್ನಿ. ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮೇಶನ್ ಕೊಡಿ. ಹುಷಾರಾಗಿರಿ. ಹುಷಾರಾಗಿರಿ. ಥ್ಯಾಂಕ್ ಯು, ಟಾಟಾ, ಬೈ. ಬಾಬು